ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ಡ್ರಿಂಕ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕ ವ್ಲಾಗು, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದುಬಿಟ್ಟು ಹಾಕಿ ಮಾಡ್ತಾ ಇರೋದು. ಸೊ ತುಂಬ ಲೆಂತಿ ಇಲ್ಲ, ತುಂಬ ಟೈಮ್ ತಗೊಳ್ಳಲ್ಲ, ಒಂದು 8-10 ಮಿನಿಟ್ಸ್ ಅಷ್ಟೇ ಇದೆ. ಸೊ ನೋಡಿ, ಮತ್ತು ಇದರಲ್ಲಿ ನಿಮ್ಗೆ 2 ಸರ್ಪ್ರೈಸ್ ಇದೆ. ಒಂದು, ನೆಕ್ಸ್ಟ್ ಸ್ಯಾರಿ ಸೇಲ್ ಎಲ್ಲಿ ನಡೀತಾ ಇದೆ ಅಂತ ಹೇಳ್ತೀನಿ. ಇನ್ನೊಂದು ವಿಜಯ್ಗಿರೋ ಟ್ಯಾಲೆಂಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ, ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟದಷ್ಟು ಲ್ಯೂಕ್ವಾಮ್ ವಾಟರ್ನ ಕುಡಿತೀನಿ. ಅದು ಕುಡಿದ್ಮೇಲೆ ಯೂಶ್ವಲಾಗಿ ಹಾಲು ಜೊತೆಗೆ ಪ್ರೋಟೀನ್ ಪೌಡರ್ ಹಾಕ್ಕೊಳ್ತೀನಿ. ಸಮ್ಟೈಮ್ಸ್ ಬೋರ್ ಆದಾಗ ಅಥವಾ ಬೇಡ ಇವತ್ತೇನು ಬೇಜಾರಾಗ್ತಾಯಿದೆ ಅಂತಂದಾಗ ಏನಾದರೂ ಸ್ಮೂತಿ ಅಥವಾ ಮಿಲ್ಕ್ ಶೇಕ್ ಆ ಥರ ಏನಾದರೂ ಮಾಡ್ಕೊತೀನಿ. ಇವತ್ತು ಅದೇ ಥರ ಒಂದು ದಿವಸ ನಾನು ಬೆಳಗ್ಗೆ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನಾನು ಕೆಲವೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಬಾಳೆಹಣ್ಣು ತಿನ್ನಬಾರ್ದಲ್ವಾ ಪ್ರೆಗ್ನೆನ್ಸಿನಲ್ಲಿ ಅಂತ. ಗೊತ್ತಿಲ್ಲ ನನಗೆ, ಬಟ್ ನನ್ನ ಡಾಕ್ಟ್ರು ನನಗೆ ಸಜೆಸ್ಟ್ ಮಾಡಿದ್ದಾರೆ ಬಾಳೆಹಣ್ಣು ತಿನ್ನಲಿಕ್ಕೆ. ಸೊ ನಾನು ಬಾಳೆಹಣ್ಣು ತಿಂತೀನಿ, ಡೈಲಿ 2 ಬಾಳೆಹಣ್ಣು ನಾನು ತಿಂತೀನಿ. ಸೊ ಇವತ್ತು ಬೆಳಗ್ಗೆ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಕಾಯಿಸಿದ ಹಾಲನ್ನ ಆರಿಸ್ಬಿಟ್ಟು ಹಾಕಿಬಿಟ್ಟು ಒಂದು 2 ಬಾಳೆಹಣ್ಣು ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಜೊತೆಗೆ ಸ್ವಲ್ಪ ಶುಗರು, ಪ್ರೋಟೀನ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ಪ್ರೋಟೀನ್ ಪೌಡರ್ ಹಾಕ್ತಾಯಿಲ್ಲ, ಹಾಗಾಗಿ ಪ್ರೋಟೀನ್ ಪೌಡರ್ ಹಾಕ್ತಾಯಿಲ್ಲ. ಜಸ್ಟ್ ಹಾಗೆಯೇ ಮಿಲ್ಕ್ ಶೇಕ್ನ ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬನಾನಾ ಮಿಲ್ಕ್ ಶೇಕು. ಜೊತೆಗೆ ಕೆಲವೊಬ್ಬರು ಬೋರ್ನ್ವಿಟಾ ಹಾಕ್ಕೊತಾರೆ, ಚಾಕ್ಲೇಟ್ ಪೌಡರ್ ಕೂಡ ಹಾಕ್ಕೊತಾರೆ. ಬಟ್ ನಾನೇನು ಹಾಕಿರಲಿಲ್ಲ, ಜಸ್ಟ್ ಪ್ಲೇನ್ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಯೂಶ್ವಲಾಗಿ ಯೋಹನ್ಗೆ ಎಂಗೇಜ್ ಮಾಡೋದು ತುಂಬ ಕಷ್ಟ. ಬಟ್ ಆವತ್ತು ಅವನು ಸೈಕಲ್ ತುಳಿಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಹಿಂದಿನ ದಿವಸ ಸೈಕಲ್ ಮೇಲೆ ಬಿದ್ದುಬಿಟ್ಟು ಬಂದಿದ್ದ. ಸೊ ಹಾಗಾಗಿ ಸೈಕಲ್ ಗಲೀಜಾಗಿತ್ತು. ಸೊ ಅವತ್ತು ಸೈಕಲ್ ತುಳಿಬೇಕು ಅಂತ ಅಂದ್ಕೊಂಡಿದ್ದೆ. ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ಬಾತ್ರೂಮಲ್ಲಿ ಇಟ್ಕೊಂಡು ಸೈಕಲ್ ತುಳಿತಾ ಇದ್ದಿದ್ದು. ಮತ್ತು ಅವನ್ನ ನಾನು ಹೇಳಿದೆ ಎಂಗೇಜ್ ಮಾಡೋದು ತುಂಬ ಕಷ್ಟ ಅಂತ. ಈ ಡಾಮಿನೋಸ್ನ ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ವಿ. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೊಂದು ಸಲ ಅವನ್ನ ನಾವು ಇದರಲ್ಲಿ ಎಂಗೇಜ್ ಮಾಡ್ತೀವಿ. ಮತ್ತು ಅವನಿಗೆ ತುಂಬ ಖುಷಿನೂ ಕೊಡುತ್ತೆ. ಆಲ್ಮೋಸ್ಟ್ 3-4 ಅವರ್ಸ್ ಅವನು ಅದರಲ್ಲಿ ಎಂಗೇಜ್ ಆಗಿರ್ತಾನೆ. ನಾನು ಯೂಶ್ವಲಾಗಿ ಡಾಮಿನೋಸ್ ಮಾಡುವಾಗ ಯೋಹನ್ ಜೊತೆ ಇರೋದಿಲ್ಲ. ಬಿಕಾಸ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ನನಗೆ ತಾಳ್ಮೆ ಇಲ್ಲ. ನನಗೆ ಅಷ್ಟೊಂದು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಅವನಿಗೆ ತೋರಿಸೋಷ್ಟು. ಯೂಶ್ವಲಾಗಿ ಅವ್ನು ಮಲ್ಕೊಳ್ಳೋವಾಗ ಕತೆ ಕೂಡ ಹೇಳು ಅಂತಾನೆ ನಾನು ಯಾವಾಗಲೂ ಅಪ್ರೂಪಕ್ಕೆ ಒಂದ್ಸಲ. ಇತ್ತೀಚೆಗಂತೂ ನನ್ನ ಕೈಯಲ್ಲಿ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ ಹೇಳ್ಬೋದು. ತುಂಬಾ ಎಕ್ಸಾಸ್ಟ್ ಆಗಿರ್ತೀನಿ. ಮಲ್ಕೊಳ್ಳೋದು ಇದೇ ಆಗುತ್ತೆ ನನಗೆ. ಸೊ ಅವತ್ತು ವಿಜಯ್ ಫ್ರೀ ಆಗಿದ್ದರು. ಸೊ ಹಾಗಾಗಿ ವಿಜಯ್ ಹೆಲ್ಪ್ ಮಾಡ್ತಾರೆ. ಯೂಶ್ವಲಾಗಿ ಈ ಥರ ಆ್ಯಕ್ಟಿವಿಟೀಸ್ಗೆ ವಿಜಯ್ ಯೋಹನ್ ಜೊತೆ ಇರ್ತಾರೆ. ಸೊ ಅವತ್ತು ಅದೇ ಥರ ಮಾಡ್ತಾಯಿದ್ರು. ನನಗೆ ಕಂಪೇರ್ ಮಾಡಿದ್ರೆ ವಿಜಯ್ ತುಂಬ ಕ್ರಿಯೇಟಿವ್ ಇದ್ದಾರೆ ಅಂತ ಹೇಳ್ಬೋದು. ಈ ಥರ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಅವರಿಗೆ, ತುಂಬ ಪೇಷನ್ಸ್ ಇದೆ. ಸೊ ಹಾಗಾಗಿ ಯೋಹನ್ ಜೊತೆಗೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು. ನಾನು ಆ ಟೈಮಲ್ಲಿ ಅಡುಗೆ ಮಾಡ್ತಾಯಿದ್ದೆ ಆ್ಯಕ್ಚುಲಾಗಿ. ಸೊ ನಾನು ಅಡುಗೆ ಮಾಡ್ಕೊತಾ ಇದ್ದೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಸುಮಾರು 2-2.5 hours ಅವರು ಇದನ್ನೆಲ್ಲ ಜೋಡಿಸಿ ತುಂಬ ವೆರೈಟಿ ಆ ಥರ ಎಲ್ಲ ಮಾಡಿದರು. ನನಗೆ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ. ಬಟ್ ಅವರಷ್ಟು ಪೇಷನ್ಸ್ ನನಗಿಲ್ಲ. ಎಷ್ಟೊಂದು ಸಲ ಅಂದ್ಕೊತೀನಿ ಕಲ್ತ್ಕೋಬೇಕು ಅಂತ. ಬಟ್ ನನ್ನ ಕೈಯಲ್ಲಿ ಆಗಲ್ಲ ಅದು. ಹಾಗಂತ ಆಮೇಲೆ ತುಂಬ ಹೊತ್ತವರೆಗೂ ಅವರಿಬ್ರು ಈ ಥರ ಆಟಗಳನ್ನ ಆಡ್ತಾಯಿದ್ರು. ವಿಜಯ್ಗೆ ಮುಂಚೆಯಿಂದನೂ ಈ ಥರ ಕ್ರಿಯೇಟಿವ್ ಥಿಂಗ್ಸ್ ಅಂದರೆ ಇಷ್ಟ. ಜೊತೆಗೆ ಅವ್ರಿಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ತುಂಬ ಶಾರ್ಟ್ ಮೂವೀಸ್ ಅವ್ರು ಮಾಡಿದ್ದಾರೆ. ನಿಮ್ಗೇನಾದರೂ ಬೇಕಿದ್ರೆ ಲಿಂಕ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕೆ ಮಗ ಇಲ್ಲಿ ಕೂತಿದ್ಯಾ? ಅಯ್ಯೋ ಬಾರ್ಲ ಮಗ, ನನ್ನ ಕತೆ ಯಾಕೆ ಹೇಳ್ತೀಯಾ? ಲಾಸ್ಟ್ ವೀಕ್ ನಮ್ಮ ಮನೆಗೆ ಹೋಗಿದ್ದೆ. ನನ್ನ ಹೆಂಡತಿ ಅಡುಗೆ ಮಾಡಿ ಊಟ ಬಡಿಸಿದ್ಲು. ಊಟ ತಿನ್ಬಿಟ್ಟು ಚೆನ್ನಾಗಿ ಬೈದೆ ಕಣ್ಣ. ಏನಮ್ಮ ಹಿಂಗೆ ಅಡುಗೆ ಮಾಡಿದ್ಯಾ, ಟೇಸ್ಟ್ ಇಲ್ವಲ್ಲಮ್ಮ ಅಂತ ಅಂದೆ ಕಣ. ಅವಳು ಎತ್ಕೊಂಡು ಹೋಗ್ಬಿಟ್ಟು ಡಾಕ್ಟ್ರು ಫೋನ್ ಮಾಡಿ, ಡಾಕ್ಟ್ರು ಅಲ್ಲಿಂದ ತೆಗೆದು ಇಲ್ಲಿಗೆ ನನಗೆ ಸಾಕು 14 ದಿನ ಕ್ವಾರಂಟೈನ್. ಈಗ ನನಗೆ ಡೈಲಿ ಇದೊಂದು ಬಾಕ್ಸು, ಇದೊಂದು ಲೆಟ್ರ್ ಬರ್ತದೆ ಕಣ್ಣ. ಲೆಟ್ರ್ ಬರ್ದಿರ್ತದೆ, ಏನು ಈಗ ಚೆನ್ನಾಗಿದೆ ಟೇಸ್ಟು ಅಂತ.
ಏನು ಹೇಳಿ ನನ್ನ ಕತೆ ಹಿಂಗೆ ಆಗ ನೋಡಪ್ಪ 14 ದಿನ ವನವಾಸ. ನೋಡಿದ್ರಲ್ಲ ಅದರ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ. ಇದು ಯೋಹನ್ ಮಲ್ಕೊಳಕ್ಕೆ ಹೋಗೋವಾಗ ಅವನ ಈ ರೋಬೋಟ್ನ UK ಇಂದ ತಂದಿದ್ದು, ವಿಜಯ್ ಬರೋವಾಗ ತೊಗೊಂಬಂದಿದ್ರು ಯೋಹನ್ಗೆ ಅಂತ. ಆವತ್ತಿಂದ ಇವತ್ತಿನವರೆಗೂ ಇದು ಅವನಿಗೆ ಬೆಸ್ಟ್ ಫ್ರೆಂಡ್ ಥರ ಆಗಿಬಿಟ್ಟಿದೆ. ಬಟ್ ರಿಮೋಟ್ ಎಲ್ಲೋ ಕಳೆದಾಕಿದ್ದೀನಿ, ಬಟ್ ಸ್ಟಿಲ್ ಅವನು ಯಾವಾಗಲೂ ಅದ್ರ ಜೊತೆಗಿರ್ತಾನೆ. ಯೋಹನ್ ಮಲ್ಕೊಳ್ಳೋವಾಗ ಅದು ಕೂಡ ಮಲ್ಕೋಬೇಕು ಅಂತ ಅವನು. ಸೊ ಮಲಗಿಸಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದ, ಹಾಗಾಗಿ ಅದಕ್ಕೂ ಹೊದಿಸ್ಬಿಟ್ಟು ಮಲಗಿಸ್ಬಿಟ್ಟು ಬಂದೆ. ನಾನು ಸೈಕಲ್ ತುಳಿಯೋವಾಗ ನನಗೆ ಯೋಹನ್ ಗ್ರೌಂಡ್ ಫ್ಲೋರಲ್ಲಿ ಇರ್ತಾನೆ. ಸೊ ನಾನು 3rd ಫ್ಲೋರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ. ನಂಗೆ ಅದೊಂದು ತುಂಬ ಭಯ, ಅವನ್ನ ಒಬ್ಬನೇ ಸೈಕಲ್ ಸೈಕಲ್ ತುಳಿಯೋದಕ್ಕೆ ಕಳಿಸೋದಕ್ಕೆ ತುಂಬ ಭಯ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆ 2ನೇ ಇನ್ಫಾರ್ಮೇಷನ್ ಬಂತು ಸ್ಯಾರಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ. ಸ್ಯಾರಿ ಸೇಲ್ ಎಲ್ಲಿ ನಡೀತಾ ಇದೆ ಅಂತ. ಸ್ಯಾರಿ ಸೇಲ್ ಇವಾಗ ಬಂದು ನಾಗರಬಾವಿನಲ್ಲಿ ಹಾಕಿದಾರಂತೆ. 24ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಡೀತಾ ಇದೆಯಂತೆ. ಬಟ್ ನಾನು ಅಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿಗೆ ಹೋಗಿದ್ದವರು ಒಬ್ಬರು ಫ್ರೆಂಡ್ ನನಗೆ ಇನ್ಫಾರ್ಮ್ ಮಾಡಿದರು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ತುಂಬ ಜನ ಕೇಳ್ತಾಯಿದ್ರು ಆ್ಯಕ್ಚುಲಾಗಿ ನೆಕ್ಸ್ಟ್ ಸೇಲ್ ಬಂದರೆ ಖಂಡಿತ ಹೇಳಿ ಅಂತ. ಸೊ ಹಾಗಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ, ಖಂಡಿತ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಸೇಲ್ ಇದೆ. ಹೆಂಗಿದ್ರು ವೀಕೆಂಡ್ ಬಂದಿದೆ, ನಾಳೆ ನಾಡಿದ್ದು ಫ್ರೀ ಇರ್ತೀರಾ, ಆರಾಮಾಗಿ ಹೋಗಿ ನೋಡ್ಕೊಂಬನ್ನಿ. ತುಂಬ ಕಮ್ಮಿ ರೇಟಲ್ಲೆಲ್ಲ ಬಂದಿದೆಯಂತೆ. ಸೊ ನೀವೊಂದು ಆಫ್ಟರ್ನೂನ್ ಹೋದರೆ ಒಳ್ಳೇದು ಅಂತ ಅನಿಸುತ್ತೆ, ಇಲ್ಲ ಅರ್ಲಿ ಮಾರ್ನಿಂಗ್ ಹೋದ್ರೂ ಒಳ್ಳೆಯದು. 10 to 7 o'clockವರೆಗೂ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಯಾರಾದರೂ ಫ್ರೀ ಇದ್ದರೆ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ಏನಾದರೂ ನೀವು ತೊಗೊಂಡ್ರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಯಾವ ಥರ ಸ್ಯಾರಿ ತೊಗೊಂಡ್ರಿ ಅಂತ, ಮತ್ತು ಎಷ್ಟರಲ್ಲಿ ತೊಗೊಂಡ್ರಿ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಹೀಗಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ವ್ಲಾಗ್ ಅಷ್ಟೇ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ಥರದ ಇನ್ಫಾರ್ಮೇಷನ್ಗಳನ್ನ ಇನ್ನೊಬ್ರು ಹೇಳೋದ್ರಿಂದ ಕೂಡ, ಶೇರ್ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್. ಹಾಂ, ಸೇಫಾಗಿರಿ, ಚೆನ್ನಾಗಿರಿ. ಫ್ರಮ್ ಯೋಹನ್, ಬಾಯ್.